ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ ಅಂತ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ SSC JD ಸಂಬಂಧಪಟ್ಟಂತೆ ಯಾವ ರೀತಿ ಸ್ಕೋರ್ ಮಾಡ್ಬೇಕು ಅನ್ನೋದನ್ನ ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀವಿ. ಇವತ್ತಿನ 1ನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು, ಅಂದ್ರೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಬಂದಿದ್ದು, ಅದೇ ರೀತಿ ಯಾವ ಟಾಪಿಕ್ಗಳನ್ನು ಜಾಸ್ತಿ ನೋಡ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಬಹಳಷ್ಟು ಜನ ಮೆಸೇಜ್ ಹಾಕಿದ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ಗಳನ್ನು ಈ ರೀತಿ ಕೇಳ್ಯಾರ ಸರ, ಈ ಥರ ಎಕ್ಸ್ಟ್ರಾ ಕ್ವಶನ್ ಕೇಳ್ಯಾರ, ಒಂದೊಂದು ಟಾಪಿಕ್ ಮೇಲೆ ಎರಡೆರಡು ಬಂದು ಮೂರು ಬಂದವ. ಅದೇ ರೀತಿ ಕರೆಂಟ್ ಅಫೇರ್ಸ್ ಯಾವ ರೀತಿ ಬಂದವ ಅವುಗಳನ್ನೆಲ್ಲ ಕೇಳಿದಾರೆ. ಓಕೆ, ಲೇಟ್ ಮಾಡೋದು ಬೇಡ. ಈ ವಿಡಿಯೋ ಎಲ್ಲ ಮುಂದೆ ನಡೆಯುವಂತಹ ಶಿಫ್ಟ್ಗಳಿಗೆ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ಕಂಟಿನ್ಯೂ ಆಗಿ ನಾನು ಎಲ್ಲ ಶಿಫ್ಟ್ಗಳಲ್ಲಿ ಅನಾಲಿಸಿಸ್ ಮಾಡ್ತೀನಿ. ಅದೇ ರೀತಿ ಇವತ್ತಿನ 1ನೇ ಶಿಫ್ಟಲ್ಲಿ ಯಾವ ರೀತಿ ಕೇಳಿದ್ರಪ್ಪ ಅಂತೇಳಿ ಜಸ್ಟ್ ನಾವು ನೋಡ್ತಾ ಹೋಗೋಣ. ಓಕೆ, ಡನ್. ಓಕೆ, ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಡನ್. ಈಗ ಫಸ್ಟಿಗೆ ನಾನು GK ಬಗ್ಗೆ ಹೇಳ್ಬೇಕಂತಂದ್ರೆ, GKಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಏನು ಹೇಳಿದ್ರಪ್ಪ ಅಂತಂದ್ರೆ, ಸರ್ GK ಸಂಬಂಧಪಟ್ಟಂತೆ ನಮಗೆ ಕರೆಂಟ್ ಅಫೇರ್ಸ್ ಏನದಲ್ಲ, ಕರೆಂಟ್ ಅಫೇರ್ಸು 2 to 3 ಕ್ವಶನ್ಸ್ ಬಂದವ ಅಂತ ಹೇಳಿದ್ರು. ಅದು ಯಾವಾಗಿನೋ ಅಂತಂದ್ರೆ 2024ರಾಗಿನೂ ಕ್ವಶನ್ ಕೇಳಿದಾರ ಅಂತ ಹೇಳಿದ್ರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು. ಅದೇ ರೀತಿ ಹಿಸ್ಟ್ರಿ ಮೇಲೆ ಕ್ವಶನ್ಸು ಸ್ವಲ್ಪ ಒಂದು 2 ಕ್ವಶನ್ ಏನೋ ಬಂದವ ಅಂತಂದ್ರು. ಸೊ ಸೈನ್ಸ್ ಮೇಲೆ ಬಂದವ, ಅಂದ್ರೆ ಯಾವ ಟಾಪಿಕ್ ಅಂತೇಳಿ ಎಕ್ಸಾಕ್ಟ್ ಗೊತ್ತಿಲ್ಲ, ಆದ್ರೆ ನಿಮಗೆ ಇದನ್ನ ಎದಕ್ಕೆ ಹೇಳ್ತೀನಿ ಅಂದ್ರೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಜಾಸ್ತಿ ನೋಡ್ರಿ ಅಂತ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಹೇಳಿದ್ದು. ಓಕೆ, ಡನ್. ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಬಗ್ಗೆ ಹೋಗ್ಬೇಕಂತಂದ್ರೆ, ಮ್ಯಾಥ್ಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬಂದವ, ನಾ ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ಲ, ಅದ್ರ ಮೇಲೆ ಯಾವ ರೀತಿ ಕ್ವಶನ್ ಬಂದವ ಅಂತ ನೋಡ್ತಾ ಹೋಗ್ರಿ. ಫಸ್ಟ್ನೇದು ಸಿಂಪ್ಲಿಫಿಕೇಶನ್ ಮೇಲೆ ಕ್ವಶನ್ಸ್ ಬಂದವ. ಸಿಂಪ್ಲಿಫಿಕೇಶನ್ ಮೇಲೆ ಕ್ವಶನು, ಅದು ಎದ್ರ ಮೇಲೆ ಅಂತಂದ್ರೆ ಬೋರ್ಡ್ ಮಾಸ್ ರೂಲ್ಸ್ ಮೇಲೆ ಕ್ವಶನ್ ಬಂದದ. ಓಕೆ, ಬೋರ್ಡ್ ಮಾಸ್ ರೂಲ್ಸ್ ಮೇಲೆ. ಅದೇ ರೀತಿ LCM ಮತ್ತು HCF ಮೇಲೆ ಕ್ವಶನ್ ಬಂದದ. ಅದರಲ್ಲಿ ಕೆಲವು ಜನ ಏನಂತಂದ್ರು, ಸರ್ 1 ಬಂದದ ಅಂತಂದ್ರು, ಕೆಲವು ಜನ 2 ಬಂದವ ಅಂತ ಹೇಳ್ಯಾರ. ಅದೇ ರೀತಿ ಕೊಳವೆ ಮತ್ತು ತೊಟ್ಟಿ ಅಂತೀವಿ, ಅಂದ್ರೆ ಕೊಳವೆ ಮತ್ತು ತೊಟ್ಟಿ, ಇದನ್ನ ಎಲ್ಲಿ ಯಾವ ಟಾಪಿಕ್ ಮೇಲೆ ಕಂಪೇರ್ ಮಾಡ್ತಾರ ಅಂದ್ರೆ, ನಾವು ಕೆಲಸ ಮತ್ತು ಸಮಯ ಮಾಡ್ತೀವಲ್ಲ ಅದ್ರ ಮೇಲೆ, ಇದ್ರ ಮೇಲೆ 1 ಕ್ವಶನ್ ಬಂದದ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಹೇಳ್ಬೇಕಂತಂದ್ರೆ, ಇಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತೀವಿ, ಅಂದ್ರೆ ಅನುಪಾತ ಮತ್ತು ಸಮಾನುಪಾತ. ಅನುಪಾತ ಮತ್ತು ಸಮಾನುಪಾತ, ಈ ಟಾಪಿಕ್ ಮೇಲೆ 2 ಕ್ವಶನ್ ಬಂದವ. ಸೊ ವೆರಿ ಇಂಪಾರ್ಟೆಂಟು. ಆಮೇಲೆ ಕೆಲಸ ಮತ್ತು ಸಮಯದ ಮೇಲೆ ಕ್ವಶನ್ ಬಂದದ. ಅದೇ ರೀತಿ ಮೆನ್ಸುಲೇಷನ್ ಅಂದ್ರೆ ಕ್ಷೇತ್ರ ಗಣಿತದ ಮೇಲೆ ಕ್ವಶನ್ ಬಂದದ. ನೋಡ್ರಿ, ಕ್ಷೇತ್ರ ಗಣಿತದ ಮೇಲೆ ಕ್ವಶನ್ ಬಂದದ. ಈ ರೀತಿ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಸಂಬಂಧಪಟ್ಟಂತದ ಇಷ್ಟು ಟಾಪಿಕ್ ಮೇಲೆ ಹುಡುಗರು ನೆನಪಿಟ್ಟಿದ್ದು ಈ ರೀತಿ ಹೇಳ್ತಾರೆ. ಯಾವ್ದಾದ್ರು ಮಿಸ್ ಆದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಹೇಳುವಾಗ ಹೇಳ್ತೀನಿ. ಅದೇ ರೀತಿ ಈಗ ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ಹೇಳ್ಬೇಕಾಗಿತ್ತಂದ್ರ, ರೀಸನಿಂಗ್ ಅಲ್ಲಿ ಕ್ವಶನ್ಸ್ ಅನ್ನ ಹೇಳ್ಬೇಕಾಗಿತ್ತಂದ್ರ, ಇಲ್ಲಿ ಬ್ಲಡ್ ರಿಲೇಷನ್ ಮೇಲೆ 1 ಕ್ವಶನ್ ಬಂದದ. ನಾ ಅವಾಗ್ಲೇ ನಿನ್ನೆ ಹೇಳಿದ್ನಲ್ಲ ಯಾವ್ಯಾವ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಅಂತೇಳಿ. ಬ್ಲಡ್ ರಿಲೇಷನ್ ಮೇಲೆ ಬಂದದ, ದಾಳಗಳು ಮೇಲೆ 1 ಕ್ವಶನ್ ಬಂದದ. ಓಕೆ, ಮಿಸ್ಸಿಂಗ್ ನಂಬರ್ ಸರಣಿಗಳಂತೀವಲ್ಲ, ಅದೇ ಮಿಸ್ಸಿಂಗ್ ನಂಬರ್ ಸರಣಿಗಳ ಮೇಲೆ 2ರಿಂದ 3 ಕ್ವಶನ್, ಜಾಸ್ತಿ ಕ್ವಶನ್ ಬರ್ತಾವ ಅಂತ ಹೇಳಿದ್ನಿ, ಜಾಸ್ತಿ ಕ್ವಶನ್ ಬಂದವ. ಅದೇ ರೀತಿ ನಾನ್ ವರ್ಬಲ್ ಅಂತಂದ್ರೆ ನಾನ್ ವರ್ಬಲ್ ಮೇಲೆ ಕ್ವಶನ್ಸ್ ಬಂದವ. ಅದೇ ರೀತಿ ಮಿರರ್ ಇಮೇಜ್. ಓಕೆ, ಅದೇ ರೀತಿ ಇನ್ನು ಹೇಳ್ಬೇಕಂತಾರೆ, ಮಿರರ್ ಇಮೇಜ್ ಆದ್ಮೇಲೆ ಚಿತ್ರಗಳ ಇದು ಅಂತಾರಲ್ಲ, ಅದಕ್ಕೇನಪ್ಪ, ಬಿಟ್ಟು ಹೋದ ಚಿತ್ರ ಅಂತೀವಲ್ಲ, ಅಥವಾ ಅಡಗಿರುವ ಚಿತ್ರ ಅಂತೀವಲ್ಲ, ಅದು ಕ್ವಶನ್. ಅಡಗಿರುವ ಚಿತ್ರವನ್ನ. ಸೊ ಈ ರೀತಿ ನಿಮಗೆ ಕ್ವಶನ್ಸ್ ಮೊದಲ ಶಿಫ್ಟ್ ಅಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವ. ಮೊದಲ ಶಿಫ್ಟ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಹೋಗ್ತಾವ ಅಂತ ನೋಡ್ತಾ ಹೋಗ್ರಿ. ವೆರಿ ಇಂಪಾರ್ಟೆಂಟ್ ಆಗಿದ್ದು, ಬಹಳಷ್ಟು ಜನ ಏನ್ ಹೇಳಿದ್ರಪ್ಪ ಅಂತಂದ್ರೆ, ರಿವ್ಯೂ ಬಹಳಷ್ಟು ಜನ ಒಳ್ಳೇದು ಕೊಟ್ಟಾರ. ಯಾಕಂತಂದ್ರೆ, ಸರ್ ನೀವು ಯಾವ ರೀತಿ ಪ್ಯಾಟರ್ನ್ ಹೇಳಿರಲ್ಲ ಅದೇ ರೀತಿ ನಾವು ಫಾಲೋ ಮಾಡಿದ್ದಕ್ಕೆ ಬಹಳಷ್ಟು ಯೂಸ್ ಆಗೈತೆ ಅಂತ ಹೇಳ್ತಾರ. ಇನ್ನು ಯಾರು ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಅಥವಾ ನೆಕ್ಸ್ಟ್ ಡೇಗಳಲ್ಲಿ, ಮುಂದಿನ ದಿನಗಳ ಎಕ್ಸಾಮ್ಸ್ ಯಾವ್ದವ, ಪ್ರಿವಿಯಸ್ ವಿಡಿಯೋಸ್ ಅನ್ನ ನೋಡ್ತಾ ಹೋಗ್ರಿ. ಓಕೆ, ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.